ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸಿದ್ದು ಅವರೇ. ಏನ್ರಿ ಬಂದಿರೋದು ನಿಮ್ಗೆ? ಯಾಕೆ ಈ ರೀತಿ ಆಟ ಆಡ್ತಿದ್ದೀರಾ? ನಿಮ್ಗೆ ಸರಿ ಅನ್ಸುತ್ತಾ? ಅಯ್ಯೋ, ನಾನೆಲ್ಲ ಆಟ ಆಡ್ತಿದ್ದೀನಿ? ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋದು ನಿಮ್ಗೆ ಆಟ ಅನ್ನಿಸ್ತಾ ಇದೆಯಾ? ಮತ್ತಿನ್ನೇನ್ರಿ, ಇಷ್ಟು ದಿವಸ ನಿನ್ನಂದ್ರೆ ನಂಗೆ ಇಷ್ಟ ಇಲ್ಲ, ನಂಗೂ ನಿಂಗೂ ಜೋಡಿ ಸರಿ ಹೋಗೋದಿಲ್ಲ, ಹೆಂಗಾರು ಮಾಡಿ ಈ ಮದ್ವೆನ ನಿಲ್ಸ್ಬೇಡ ಅಂತ ಓಡಿತಿದ್ದವರು ಈಗ ಇದ್ದಕ್ಕಿದ್ದಂಗೆ ಪ್ರೀತಿಸ್ತಾ ಇದೀನಿ ಅಂದ್ರೆ ಹೆಂಗೆ? ಹುಡುಗಿರ ಮನ್ಸು ಚಂಚಲ ಅಂತ ಗೊತ್ತು, ಆದ್ರೆ ಈ ರೀತಿ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೌಡ್ರೆ, ಪ್ರೀತಿ ಯಾವಾಗ ಹೇಗ್ ಹುಟ್ಟುತ್ತೆ ಅಂತ ಯಾರು ಗೊತ್ತಿರುತ್ತೆ ಹೇಳಿ? ಇಷ್ಟ ದಿನ ಇಲ್ದಿದ್ದ ಪ್ರೀತಿ ಇವಾಗ ಹುಟ್ಟಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಅಷ್ಟಕ್ಕೂ ನಾನೊಂದು ಹುಡುಗಿ ಆಗಿ ಒಳ್ಳೆ ಗುಣ ಇರೋ ಹುಡುಗನ ಪ್ರೀತಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಏನ್ ಒಳ್ಳೆ ಗುಣಗಳ್ರಿ? ಇಷ್ಟು ದಿವಸ ನೀವು ನನ್ನ ಒಳ್ಳೆ ಗುಣಗಳನ್ನ ನೋಡೇ ಇಲ್ವಾ? ಇವತ್ತು ಯಾರಿಗೋ ಸಹಾಯ ಮಾಡಿದೆ, ಯಾರೋ ಅಪ್ಪ ಅಮ್ಮನ ಗೌರವ ಕೊಟ್ಟೆ, ಯಾರೋ ಪ್ರೇಮಗಳನ್ನ ಒಂದ್ ಮಾಡಿದೆ ಅಂತ ಹೇಳ್ತಿದ್ರಲ್ಲ, ಇದು ನಾನೇ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಮಾಡಿರೋರು. ಅದ್ರಲ್ಲೂ ನಾನು ರಾಜಕೀಯದಲ್ಲಿ ಇರ್ಬೇಕಂದ್ರೆ ಹಿಂಗೆಲ್ಲ ನಡ್ಕೊಳ್ಳೇಬೇಕು. ಅದ್ಯಾಕೆ ನಿಮ್ಗೆ ಅರ್ಥ ಆಯ್ತಿಲ್ಲ? ಗೌಡ್ರೆ, ರಾಜಕೀಯ ನನ್ಗೂ ಗೊತ್ತಿದೆ. ರಾಜಕೀಯದಲ್ಲಿ ಇದ್ದಾಗ ನಡ್ಕೊಳ್ಳೋದಕ್ಕೂ ಅದರಿಂದ ಆಚೆ ಇದ್ದಾಗ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ನಿಮ್ಮಲ್ಲಿ ನನಗೆ ಕಾಣ್ತಿದೆ. ನೀವು ಇದನ್ನೆಲ್ಲ ಮನಸ್ಫೂರ್ತಿಯಾಗಿ ಮಾಡಿರೋದನ್ನ ನಾನು ಗಮನಿಸಿದ್ದೀನಿ. ಅದಕ್ಕೆ ನೀವು ನನಗೆ ಇಷ್ಟ ಆಗಿದ್ದು. ಮೇಡಮ್ ಅವರೇ, ಮನುಷ್ಯನ ಗುಣ ಇಷ್ಟಪಡೋದಕ್ಕಿಂತ ನಮ್ಮ ಮನ್ಸಿಗೆ ಇಷ್ಟ ಆಗಿದೆಯಾ ಅಲ್ವಾ ಅಂತ ನೋಡ್ಬೇಕು. ಇವತ್ತು ಆಡಿರೋ ಮಾತು ಮಾಡಿರೋ ಸಹಾಯ ನಾಳೆ ಬದಲಾಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ವಯಸ್ಸು ಪರಿಸ್ಥಿತಿ ಬದಲಾದಾಗೆ ಎಲ್ಲಾನು ಬದಲಾಗ್ಬೋದಲ್ವಾ? ನಾಳೆ ದಿನ ನನ್ನ ಗುಣನೇ ಬದಲಾದ್ರೆ ಆಗೇನ್ ಮಾಡ್ತೀರಾ? ಇದಕ್ಕೆ ಹೇಳ್ತಾವನಿ, ಈ ಪ್ರೀತಿ ಮದುವೆ ಎಲ್ಲ ಬೇಡ ಮೇಡಮ್ ಅವರೇ. ಅದ್ರಲ್ಲೂ ನನ್ಗೆ ಇದೆಲ್ಲ ಸೆಟ್ ಆಗಕ್ಕಿಲ್ಲ. ಇದು ನಿಲ್ಗೆ ಬಿಟ್ಬಿಡಿ. ನಾನು ನೀವು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಗೌಡ್ರೆ, ಒಂದ್ ನಿಮಿಷ ನನ್ ಮಾತು ಕೇಳಿ. ನನಗೆ ಯಾರ ಮಾತು ಕೇಳೋ ಮೂಡಲಿಲ್ಲ ಮೇಡಮ್ ಅವರೇ. ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕು. ಗೌಡ್ರೆ, ಗೌಡ್ರೆ, ಅದಕ್ಕೆ ಏನ್ ಅದ್ಗೆ ಹಿಂಗ ಆಟ ಆಡ್ತಿದ್ದೀರಾ? ನಂಗೆ ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ನಾನು ಆಟ ಆಡ್ತಾ ಇದ್ದೀನ? ಏನು ಹೇಳ್ತಾ ಇದ್ದೀರಾ ಸಿದ್ದು? ನಾನೇನು ಮಾಡಿದೆ? ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ತಾನೇ ಮಾಡ್ತಿರೋದು. ಅದೇನೋ ನಂಗೆ ಒಂದು ಅರ್ಥ ಆಯ್ತಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಯ್ತಲ್ಲ. ತಲೆ ಕೆಟ್ಟೋಗ್ಬಿಟ್ಟದೆ. ಈಗ ನಾನು ಹೇಳೋ ಹಾಗೆ ಮಾಡಿದ್ರೆ ನೀವು ಭಾವನಾ ಅವ್ರ ಪ್ರೀತಿನ ಉಳಿಸ್ಕೋಬೋದು. ಅವ್ರ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದೇನಂತ ಹೇಳಿ. ನೋಡಿ, ಯಾರ ಮನ್ಸಿಗೂ ಹರ್ಟ್ ಆಗಬಾರ್ದು, ಯಾರ ಮರ್ಯಾದೆಗೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದರೆ ನೀವು ಪೂರ್ವಿನ ಪ್ರೀತಿ ಮಾಡ್ತಾ ಇರೋ ಥರ ನಾಟಕ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.